ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ದೇಶ ಹಾಗೂ ಅನ್ಯ ದೇಶಗಳ ವಿಚಾರವನ್ನು ಕುರಿತು ನೋಡೋದಾದರೆ, ಇಲ್ಲಿ ದೇಶ ಶಬ್ದಗಳು ಮತ್ತು ಅನ್ಯ ದೇಶ ಶಬ್ದಗಳು ಎನ್ನುವಂಥದ್ದು ಯಾವ ರೀತಿಯಾಗಿರ್ತವೆ, ಹೇಗೆ ಬರ್ತವೆ ಎನ್ನುವಂಥದ್ದನ್ನು ನಾವು ನೋಡೋದಾದರೆ, ನದಿಯು ಹುಟ್ಟುವಾಗ ಚಿಕ್ಕ ಹಳ್ಳವಾಗಿದ್ದು ಹರಿಯುವ ಇತರ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹವಾಗುತ್ತದೆ. ಇದರಂತೆಯೇ ಜೀವಂತ ಭಾಷೆಯೊಂದು ನಿರಂತರವಾಗಿ ಇದು ಹರಿತಕ್ಕಂಥದ್ದಾಗಿದೆ. ಇದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವೃದ್ಧಿಸಿಕೊಳ್ಳುತ್ತದೆ. ಗಡಿ ಭಾಗಗಳಿಂದ ವ್ಯಾಪಾರ, ವ್ಯವಹಾರ, ಆಡಳಿತ ಕಾರಣ, ಪ್ರವಾಸಾನುಭವ ಇತ್ಯಾದಿಗಳಿಂದ ಅನ್ಯ ದೇಶ ಪದಗಳು ಕನ್ನಡ ಭಾಷೆಯಲ್ಲಿ ಬೆರೆತು ಹೋಗಿದ್ದವು. ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚ ಕನ್ನಡ ಶಬ್ದಗಳು ದೇಶ ಶಬ್ದಗಳೆನಿಸಿದರೆ, ಹೊರಗಿನಿಂದ ಬಂದು ಕೂಡಿಕೊಂಡವುಗಳು ಅನ್ಯ ದೇಶ ಶಬ್ದಗಳು ಎನಿಸಿಕೊಳ್ಳುತ್ತವೆ. ಕನ್ನಡ ಭಾಷೆಯಲ್ಲಿ ನಾವು ಈಗ ನೋಡೋದಾದರೆ, ದೇಶ ಹಾಗೂ ಅನ್ಯ ದೇಶ ಶಬ್ದಗಳನ್ನು ಕುರಿತು ನೋಡೋಣ. ಇಲ್ಲಿ ದೇಶ ಅನ್ಯ ದೇಶ ಶಬ್ದಗಳು ಅಂದರೆ, ದೇಶ ಅಥವಾ ಅಚ್ಚ ಕನ್ನಡದ ಶಬ್ದಗಳಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಇರುತ್ತವೆ. ಅವುಗಳನ್ನು ಅರಿತರೆ ಸುಲಭವಾಗಿ ಗುರುತಿಸಬಹುದು. ಕನ್ನಡದ ನಾಮವಾಚಕ, ಧಾತು, ದಿಗ್ವಾಚಕ, ಕಾಲವಾಚಕ, ಸಂಖ್ಯಾವಾಚಕ, ಸರ್ವನಾಮ, ಭಾವವಾಚಕ, ಗುಣವಾಚಕ ಮತ್ತು ಪ್ರಕಾರವಾಚಕಗಳಲ್ಲಿ ವಿಶೇಷವಾಗಿ ದೇಶ ಶಬ್ದಗಳನ್ನು ನಾವು ಗುರುತಿಸಬಹುದು. ಈ ಶಬ್ದಗಳನ್ನು, ಈ ಮುಂದಿನವುಗಳನ್ನು ನಾವು ಈ ರೀತಿಯಾಗಿ ಗಮನಿಸುತ್ತಾ ಹೋಗೋಣ. ಇಲ್ಲಿ ಅಚ್ಚಗನ್ನಡ ಶಬ್ದ, ಈ ಅಚ್ಚಗನ್ನಡ ಶಬ್ದಗಳನ್ನು ನಾವು ದೇಶ ಶಬ್ದಗಳು ಅಂತ ಕರಿತಾ ಇದ್ದೀವಿ. ಈ ದೇಶ ಶಬ್ದಗಳ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಅಂದರೆ ಕೆಲವು ಶಬ್ದಗಳು ಯಾವಿದಾವೆ, ದೇಶ ಶಬ್ದಗಳು ಅಥವಾ ಅಚ್ಚ ಕನ್ನಡದ ಮೂಲ ಕನ್ನಡ ಶಬ್ದಗಳು ಯಾವುವು ಎನ್ನುವುದನ್ನು ನೋಡೋದಾದರೆ, ಇಲ್ಲಿ ಶಬ್ದಗಳನ್ನು ನೋಡಿ. ಮೂಡನ, ಪಡುವನ, ಬಡಗನ, ತೆಂಕನ, ನೇಸರ, ತಿಂಗಳ್, ಹೊಲ, ಮನೆ, ಹಿತ್ತಿಲ್, ಗದ್ದೆ, ಮರ, ಗಿಡ, ನೆಲ, ಆಳು, ಕಲ್ಲು, ನೆಲ್ಲು, ಹೊಳೆ, ಕರು, ಆಕಳು, ತುರು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಸಾರು, ಹುಳಿ, ಹುರುಳಿ, ಹುಲ್ಲು, ರಾಗಿ, ಜೋಳ, ಎಳ್ಳು, ಎಣ್ಣೆ, ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಕಿವಿ, ಮೂಗು, ಕೆನ್ನೀರು, ಮೀನು, ಬಾಣು, ಬೋಣ, ಅರಸು, ಹುಡುಕು, ಅಗಿ, ಅರೆ, ಮುರಿ, ಉಡು, ತೋಡು, ಕಾಡು, ಕಾರು, ಹೀರು, ಸೇರು, ತೋರು, ಹೋಗು, ಬರು, ತಿನ್ನು, ಒಂದು, ಎರಡು, ನೂರು, ಸಾವಿರ, ಹೆಚ್ಚು, ಕಡಿಮೆ, ಮೆಲ್ಲಗೆ,
ಚೆನ್ನಾಗಿ ತಿಳುವಳಿಕೆ, ನಡವಳಿಕೆ, ಸಣ್ಣ, ದೊಡ್ಡ, ಬಡಿದು, ಕರಿದು, ಹಿರಿದು ಮುಂತಾದ ಅಚ್ಚ ಕನ್ನಡದ ಪದಗಳನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು. ಇನ್ನು ಇದೇ ರೀತಿಯಾಗಿ ಅನ್ಯದೇಶ ಪದಗಳು ಅಥವಾ ಶಬ್ದಗಳು ಅಂತ ಹೇಳ್ತೀವಿ. ಈ ಅನ್ಯದೇಶ ಶಬ್ದಗಳು ಯಾವುವು ಅಂತಂದರೆ, ಸಂಸ್ಕೃತದ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಅಪಾರವಾಗಿವೆ. ಇದರಂತೆ ಮೊಘಲರು, ನಿಜಾಮರು, ಬಹಮನಿ ಸುಲ್ತಾನರು ಆಡಳಿತ ನಡೆಸುವಾಗ ಪಾರಸಿ, ಉರ್ದು ಭಾಷೆಗಳ ಹಲವು ಶಬ್ದಗಳು ಕನ್ನಡ ಭಾಷೆಯಲ್ಲಿ ಸೇರಿಕೊಂಡವು. ಅರಬ್ಬಿ ದೇಶದವರು ಕರಾವಳಿ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬಂದಾಗ ಆ ಭಾಷೆಯ ಪದಗಳು ಬಂದವು. ಇದರಂತೆ ಪೋರ್ಚುಗೀಸರು, ಫ್ರೆಂಚರು, ಇಂಗ್ಲಿಷರು ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದು ಇಲ್ಲಿ ಬೀಡು ಬಿಟ್ಟಾಗ ಆ ಭಾಷೆಯ ಪದಗಳು ಕನ್ನಡ ಭಾಷೆಯ ಜೊತೆಗೆ ಸೇರಿಕೊಂಡಿದ್ದಾವೆ. ಇಂದು ಕೂಡ ಅಂತರ್ಜಾಲ, ಮೊಬೈಲ್ ಮುಂತಾದ ವಿದ್ಯುನ್ಮಾನ ಬಳಕೆಯ ಪ್ರಭಾವದಿಂದ ಅನ್ಯ ದೇಶಗಳು ಬಂದು ಸೇರುತ್ತವೆ. ಕೆಲವು ಅನ್ಯ ದೇಶಗಳ ಮೂಲವನ್ನು ನಾವು ಗಮನಿಸಬೇಕಾಗ್ತಾ ಇದೆ. ನೋಡಿ, ಇವತ್ತಿನ ದಿವಸ ಈ ಅಂತರ್ಜಾಲ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ವಿದ್ಯುನ್ಮಾನಗಳ ಬಳಕೆಯಿಂದ ಅನ್ಯ ಭಾಷೆಗಳು ಈ ತಂತ್ರಾಂಶಗಳಲ್ಲಿ ಸೇರಿಕೊಂಡಿರೋದನ್ನು ನಾವು ನೋಡ್ತೀವಿ, ಬಳಕೆಯಲ್ಲಿ ಸೇರಿಕೊಂಡಿರೋದನ್ನು ನೋಡ್ತೀವಿ. ಇವು ನಾವು ಬಳಸ್ತಕ್ಕಂತಹ ಶಬ್ದಗಳು ಅನ್ಯ ಭಾಷೆ ಶಬ್ದಗಳಾಗಿದ್ದರೂ ಕೂಡ ಕನ್ನಡ ಭಾಷೆಯವೇ ಎನ್ನುವಂಥ ರೀತಿಯಲ್ಲಿ ಭಾಸವಾಗುವುದು ನಮಗೆ ಕಂಡು ಬರುತ್ತದೆ. ಹಾಗಾದರೆ ಈ ಅನ್ಯ ದೇಶ ಭಾಷೆಗಳನ್ನು ಇಲ್ಲಿವರೆಗೆ ನಾವು ಯಾವ್ಯಾವು ಹೇಗೆ ಬಂದವು ಎನ್ನುವಂಥದ್ದು. ಆದರೆ ಆ ಭಾಷೆಯಿಂದ ಬಂದಂತಹ ಶಬ್ದಗಳು ಯಾವುವು, ಅವು ಕನ್ನಡದಲ್ಲಿ ನಾವು ಹೇಗೆ ಬಳಸ್ತಾ ಇದ್ದೀವಿ, ಯಾವ ರೀತಿ ಯಾವ ಶಬ್ದವನ್ನು ಬಳಸ್ತೀವಿ ಯಾವ ಭಾಷೆಯಿಂದ ಎನ್ನುವುದನ್ನು ಈ ಮುಂದಿನ ಒಂದು ಅಂಶಗಳಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದ್ದು ನೋಡಿ, ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಪದಗಳು ಕನ್ನಡ ಭಾಷೆಗೆ ಬಂದು ಸೇರಿಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಅರಬ್ಬಿ ದೇಶದವರು ಕರಾವಳಿ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬಂದಾಗ ಆ ಭಾಷೆಯ ಪದಗಳು ಈ ಕನ್ನಡ ಭಾಷೆಗೆ ಬಂದು ಸೇರಿಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಆ ಅರಬ್ಬಿ ಭಾಷೆಯಿಂದ ಬಂದು ಸೇರಿಕೊಂಡಿರುವಂತಹ ಪದಗಳ ಪಟ್ಟಿಯನ್ನು ನೋಡಿ. ಇಲ್ಲಿ ಪದಗಳು ಅಥವಾ ಶಬ್ದಗಳು ಅಮಲ್ದಾರ್, ಅರ್ಜಿ, ಅಹವಾಲು, ಆಕ್ಕೆರು, ಇಲಾಖೆ, ಐಬು, ಐಷಾರಾಮ, ಕಂದೀಲು, ಕರಾಬು, ಕಸುಬು, ಕಾಗದ, ಕದೀಮ, ಕಾಯಿಲೆ, ಖುಲಾಸೆ, ಖುಷಿ, ಗರಾಜು, ಗುಲಾಮ, ಜಪ್ತಿ, ಜಲ್ದಿ, ಜುಲುಮೆ, ಡೌಲು, ತಕರಾರು, ತಗಾದೆ, ತರಬೇತಿ, ತರ್ಜುಮೆ, ತಹಸೀಲ್ದಾರ್, ತಾಕತ್ತು, ತಾರೀಫು, ತಾರೀಕು, ತಾಲೀಮು, ದಫ್ತರ್, ದವಾಖಾನೆ, ದಾಖಲು, ದುಕಾನ್, ನಾಲಾಯಕ್ಕು, ಪುರುಸೊತ್ತು, ಬಾತ್ಮೀದಾರ, ಬಾಬು, ಬಿಲ್ಕುಲ್, ಬೇಷರತ್, ಮಂಜೂರು, ಮರ್ಜಿ, ಮಾಜಿ, ಮಾನ್ಸೂನ್, ಮೂಗುಂ, ಮುತ್ಸದ್ದಿ, ಮುದ್ದಾಂ, ಮುನ್ಸೀಫ್,
ರಖಂ, ರಜಾ, ರಿಯಾಯಿತಿ, ರೈತ, ರೋಫ್, ಲಕ್ವ, ಹಕೀಕತ್, ಹಜಾಮತಿ, ಹಮಾಲು, ಹಾಜರಾತಿ, ಹಿಕ್ಮತಿ, ಹುಕುಂ, ಹುಜೂರ್, ಹೈರಾನ್ ಮುಂತಾದ ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು ಕನ್ನಡಕ್ಕೆ ಬಂದು ಕನ್ನಡವೇ ಎನ್ನುವಂತಹ ರೀತಿಯಲ್ಲಿ ಭಾಸವಾಗುವುದು ಕಂಡುಬರುತ್ತದೆ. ಇನ್ನು ಪಾರಸಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು, ಈ ಪಾರಸಿ ಭಾಷೆಯಿಂದ ಬಂದು ಕನ್ನಡಕ್ಕೆ ಸೇರಿಕೊಂಡಿರುವಂತಹ ಪದಗಳ ಶಬ್ದಗಳ ಪಟ್ಟಿಯನ್ನು ನೋಡಿ. ಅವಾಜು, ಅಬ್ಕಾರಿ, ಐನಾತಿ, ಕಾರಭಾರ, ಕಿದ್ವಿ, ಕೋತ್ವಾಲ್, ಖಜಾಂಚಿ, ಖಾದಿ, ಕುಷ್ಕಿ, ಖೋತ್, ಗುಮಾಸ್ತ, ಜಬರ್ದಸ್ತು, ಥಕ್ತೆ, ತಾಯಿತ, ದರ್ಬಾರು, ದಸ್ತಗಿರಿ, ದುಬಾರಿ, ದುಂಬಾಲು, ದುರ್ಬೀನು, ನಾಷ್ಟಾ, ಬರ್ಖಾಸ್ತು, ಬರೋಬರಿ, ಬಾಜು, ಬೇಜಾನ್, ಮೈದಾನ್, ಮಾಲ್ಕಿ, ರವಾನೆ, ರಾಜೀನಾಮೆ, ಹುಣ್ಣಾರ್ ಇತ್ಯಾದಿ ಪಾರ್ಸಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು. ಇನ್ನು ಮೂರನೆಯ ಭಾಷೆ ಆಗಿರುವಂಥದ್ದು ಹಿಂದೂಸ್ತಾನಿ ಎನ್ನುವಂಥದ್ದು. ಈ ಹಿಂದೂಸ್ತಾನಿ ಭಾಷೆ ಹಿಂದೂಸ್ತಾನಿಯಿಂದ ಬಂದಿರುವಂತಹ ಶಬ್ದಗಳು ಯಾವುವು ಅಂತಂದರೆ ಅಂಗನವಾಡಿ, ಅಚಾನಕ್, ಆಲೋಚನಾ, ಆಸಾಮಿ, ಗಾದಿ, ಚಕ್ಕರ್, ಚಪ್ರಾಸಿ, ಚಮ್ಮಚ, ಜಂಜಾಟ, ಜುಜ್ಬಿ, ಡಾಂಬರು, ಡೊಂಗಿ, ದಂಧೆ, ದೋತರ, ನಮೂನೆ, ಪೇಟೆ, ಭಕ್ಷಿಸು, ಬಚಾವು, ಭರವಸೆ, ಮಾರಾಮಾರ, ಮುಜರಾಯಿ, ರಿವಾಜೋ, ರೋಟಿ, ಲಕೋಟೆ, ಲೂಟಿ, ಲೇವಡಿ, ಹಲಾಲ್ ಟೋಪಿ ಇತ್ಯಾದಿ ಶಬ್ದಗಳು ಹಿಂದೂಸ್ತಾನಿ ಭಾಷೆಯಿಂದ ಬಂದು ಕನ್ನಡಕ್ಕೆ ಸೇರಿಕೊಂಡಿರುವಂತಹ ಭಾಷೆಗಳಾಗಿದ್ದಾವೆ. ಇನ್ನು ನಾಲ್ಕನೇ ಭಾಷೆಯನ್ನು ನೋಡೋದಾದರೆ ಮರಾಠಿ. ಈ ಮರಾಠಿ ಭಾಷೆಯಿಂದ ಬಂದು ಕನ್ನಡಕ್ಕೆ ಸೇರಿಕೊಂಡಿರುವಂತಹ ಶಬ್ದಗಳು ಇಲ್ಲಿ ನೋಡಿ. ಅವಘಡ, ಆವಕ, ಆಸುಪಾಸು, ಕಚೇರಿ, ಕಿಚ್ಚಾಯಿಸು, ಕಿತಾಪತಿ, ಕಿರಾಣಿ, ಖಾತೆ, ಖಾನಾವಳಿ, ಕಿಲಾಡಿ, ಚಳವಳಿ, ಗಡದ್ದು, ಠಾಕು ಟೀಕು, ಡುಮ್ಮಿ, ತರಾವರಿ, ಥೇಟ್, ದರೋಡೆ, ದೇಶಪಾಂಡೆ, ದೇಶಾವರಿ, ಧಡೂತಿ, ನೊಂದಾಯಿಸು, ಪಡ್ಪೋಸಿ, ಉಡಾರಿ, ಪುರವಣೆ, ಫಟಿಂಗ್, ಬಂಡುಕೋರ, ಬಡಾವಣೆ, ಬೋಣಿ, ಬಾತು, ಮಣೂತಿ, ಮೂರಾಬಟ್ಟೆ, ಲಾವಣಿ ಇತ್ಯಾದಿ ಪದಗಳು ಮರಾಠಿ ಭಾಷೆಯಿಂದ ಕನ್ನಡ ಭಾಷೆಗೆ ಸೇರಿಕೊಂಡಿರುವಂತಹ ಪದಗಳಾಗಿ ಕಂಡು ಬರ್ತಾ ಇದ್ದಾವೆ. ಹೀಗೆ ಅನೇಕ ಅನ್ಯ ಭಾಷೆಯ ಶಬ್ದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂಥದ್ರಲ್ಲಿ ಮುಂದೆ ನಾವು 5ನೇ ಭಾಷೆ ಆಗಿರುವಂಥ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥವುಗಳ ಶಬ್ದಗಳನ್ನು ನೋಡೋದಾದರೆ
ಲ್ಯಾಟಿನ್ ಭಾಷೆಯಿಂದ ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂತಹ ಶಬ್ದಗಳು ಅಲಿಯಾಸ್, ಅಡ್ವೊಕೇಟ್, ಇಸ್ಪೀಟ್, ಕೋರಮ್, ಲಾಂಡ್ರಿ, ಸೆಮೆಸ್ಟರ್, ಹಾರ್ಮೋನಿಯಂ ಇತ್ಯಾದಿ ಶಬ್ದಗಳು ಲ್ಯಾಟಿನ್ ಭಾಷೆಯಿಂದ ಬಂದು ಕನ್ನಡ ಭಾಷೆಗೆ ಸೇರಿಕೊಂಡಿರುವಂಥವುಗಳು ಕಂಡುಬರುತ್ತವೆ. ಇನ್ನು 6ನೆಯ ಭಾಷೆಯಾಗಿರುವಂತಹ ಫ್ರೆಂಚ್ ಭಾಷೆಯಿಂದ ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂತಹ ಭಾಷೆಗಳು, ಆ ಫ್ರೆಂಚ್ ಭಾಷೆಯಿಂದ ಸೇರಿಕೊಂಡಿರುವಂತಹ ಶಬ್ದಗಳು ಯಾವುವು ಅಂತಂದರೆ ಹಾಕಿ, ಗ್ಯಾರಂಟಿ, ಕರ್ಫ್ಯೂ ಇತ್ಯಾದಿ ಶಬ್ದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂಥವುಗಳು. ಇನ್ನು 7ನೇ ಭಾಷೆಯಾಗಿರುವಂಥದ್ದು ಪೋರ್ಚುಗೀಸ್ ಅಂತ ಹೇಳ್ತೀವಿ. ಈ ಪೋರ್ಚುಗೀಸ್ ಭಾಷೆಯಿಂದ ಈ ಆಡಳಿತಕ್ಕಾಗಿ, ವ್ಯಾಪಾರಕ್ಕಾಗಿ ಬಂದು ಇಲ್ಲಿ ತಮ್ಮ ಭಾಷೆಯ ಒಂದು ಶಬ್ದಗಳು ಬಿಟ್ಟು ಹೋಗಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಶಬ್ದಗಳು ಕನ್ನಡಕ್ಕೆ ಸೇರಿಕೊಂಡು ಕನ್ನಡದವೇ ಎನ್ನುವಂಥ ರೀತಿಯಲ್ಲಿ ಬಳಕೆ ಆಗ್ತಕ್ಕಂಥದ್ದು. ಇಲ್ಲಿ ಪೋರ್ಚುಗೀಸ್ ಭಾಷೆಯ ಶಬ್ದಗಳು ಸಾಬೂನು, ಮೇಜು, ಪಾದ್ರಿ ಇತ್ಯಾದಿ ಶಬ್ದಗಳು ಬಂದು ಸೇರಿಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ತುಳು, ಪರ್ಷಿಯನ್ ಭಾಷೆಯ ಪದಗಳು ಕೂಡ ಇದ್ದಾವೆ. ಇಂಗ್ಲಿಷ್ನಿಂದ ಬಂದಂತಹ ಪದಗಳಂತೂ ಅಸಂಖ್ಯಾತವಾಗಿವೆ. ಹೆಚ್ಚಿನ ಅಭ್ಯಾಸಕ್ಕೆ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ಎರವಲು ಪದಕೋಶ ಎನ್ನುವಂತಹ ಒಂದು ಪದಕೋಶವನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ನಿಂದ ಬಂದಿರುವಂತಹ ಪದಗಳು ಕನ್ನಡ ಭಾಷೆಯಲ್ಲಿ ಬಹಳವಾಗಿ ಬಳಕೆಯಾಗೋದನ್ನು ನಾವು ನೋಡ್ತೀವಿ. ಹೆಚ್ಚು ಕಡಿಮೆ ಕನ್ನಡ ಭಾಷೆ ಅರ್ಧ ಇಂಗ್ಲಿಷ್ ಭಾಷೆಯಿಂದ ಕೂಡಿರುವಂಥಗಳಾಗಿದ್ದಾವೆ. ಹಿಂದೆ ನಾವು ನೋಡ್ತಿದ್ವಿ, ಹಳಗನ್ನಡದಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಕನ್ನಡದ ಮೇಲೆ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಳ್ತಿದ್ವಿ. ಆದರೆ ಹೊಸಗನ್ನಡಕ್ಕೆ ಬಂದಾಗ ಅದು ಇತ್ತೀಚೆಗೆ ಕನ್ನಡ ಭಾಷೆಯ ಮೇಲೆ ಇಂಗ್ಲಿಷ್ ಭಾಷೆಯ ಪ್ರಭಾವ ಅತಿ ಆಗ್ತಕ್ಕಂಥದ್ದನ್ನು ನಾನು ನೋಡ್ತೀವಿ. ಒಂದರ್ಥದಲ್ಲಿ ಹೇಳಬೇಕೆಂದರೆ ಕನ್ನಡ ಹೋಗಿ ಕಂಗ್ಲೀಷ್ ಆಗಿರುವಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಕಾಲಾನಂತರದಲ್ಲಿ ಕನ್ನಡ ಏನಾಗುತ್ತೋ ಎನ್ನುವಂಥದ್ದು ವಿಪರ್ಯಾಸ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಬೇರೆ ಕಾರಣಗಳಿಂದ ಬಂದು ಸೇರಿಕೊಂಡಿರುವಂಥ ಶಬ್ದಗಳು ಕನ್ನಡವೇ ಎನ್ನುವಂಥ ರೀತಿಯಲ್ಲಿ ಭಾಸವಾಗ್ತಕ್ಕಂಥದ್ದು, ಈ ಭಾಸವಾಗ್ತಕ್ಕಂತಹ ಶಬ್ದಗಳು ಇದ್ದಾವೆ. ಈ ಶಬ್ದಗಳಿಗೆ ನಾವು ಅನ್ಯ ದೇಶ ಶಬ್ದಗಳು ಅಂತ ಗುರುತಿಸ್ತಾ ಇದ್ದೀವಿ ಎನ್ನುವಂಥದ್ದು. ಮಕ್ಕಳೇ, ಎಲ್ಲಿವರೆಗೆ ನಾವು ದೇಶ ಅಂದರೆ ಅಚ್ಚ ಕನ್ನಡದ ಶಬ್ದಗಳು ಯಾವುವು, ಬೇರೆ ಭಾಷೆಯಿಂದ ಬಂದಿರುವಂತಹ ಅನ್ಯ ದೇಶ ಶಬ್ದಗಳು ಯಾವುವು ಎನ್ನುವಂಥದ್ದನ್ನು ಒಂದು ಸ್ವಲ್ಪ ಶಬ್ದಗಳ ಒಂದು ಸಂಕ್ಷಿಪ್ತವಾದಂತಹ ಪಟ್ಟಿಗಳನ್ನು ಇಲ್ಲಿವರೆಗೆ ನಾವು ನೋಡಿದ್ವಿ ಎನ್ನುವಂಥದ್ದು.